ಹೌದಾ? ಪರಸ್ಪರ ನಮ್ಮ ಸಂಬಂಧಗಳಲ್ಲಿ ನಾವು ಬೆರೆಯುವಾಗ ನಮಗೆ ನಮ್ಮಲ್ಲಿ ನಂಬಿಕೆ ಇದ್ರೆ ಆ ನಂಬಿಕೆ ಕೆಲವು ಕಾರ್ಯಗಳನ್ನು ವಿಭಾಗಿಸುತ್ತಂತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನಮಗೆ ನಂಬಿಕೆ ಇದೆ, ಹೌದಾ? ನಾವು ಪರಸ್ಪರ ಒಬ್ಬ ವ್ಯಕ್ತಿಯ ಸಂಗಡ ಬೆರೆಯುವಾಗ ಆ ನಂಬಿಕೆ ಕೆಲವು ಕಾರ್ಯಗಳನ್ನ ತೆಗಿಲಿಕ್ಕೆ ಇಷ್ಟಪಡುತ್ತೆ. ನೀವಲ್ಲ, ನಿಮ್ಗೆ ಇಷ್ಟ ಇಲ್ಲ. ಈಗ ಹೇಳ್ತೀನಿ ನಾನು, ಯಾವ್ದಾದ್ರು ಇಷ್ಟ ಇಲ್ಲ ನಿಮಗೆ ಅಂತ. ಆದ್ರೆ ನಿಮ್ಮೊಳಗಿರುವಂತ ನಂಬಿಕೆಗೆ ಅದು ಇಷ್ಟ. ಹಲ್ಲೆಲೂಯಾ. ಅರ್ಥ ಮಾಡ್ಕೊಳ್ಳಿ. ಈಗ ಕುಮಾರನವರು ಇದ್ದಾರೆ, ಅವ್ರು ಎಷ್ಟು ನಂಬಿಟ್ರು. ಅವ್ರು ನಂಬಿ ಅವರಿಗೆ ಕೆಲವು ಕಾರ್ಯಗಳು ಇಷ್ಟ ಇರುವಂಥದ್ದು, ಇಷ್ಟ ಇಲ್ಲದೆ ಇರುವಂಥದ್ದು ಅವ್ರು ಬಂದಿದೆ. ಬಟ್ ಅವರೊಳಗಿನ ನಂಬಿಕೆ, ಅವರಿಗೆ ಕೆಲವು ಕಾರ್ಯ, ಇವರೊಳಗಿರುವಂತಹ ಕೆಲವು ಕಾರ್ಯಗಳನ್ನು ತೆಗೆಯೋದಕ್ಕೆ ಆ ನಂಬಿಕೆಗೆ ಇಷ್ಟ. ನಂಬಿಕೆ ಕೆಲಸ. ಈಗ ನಿಮ್ಮೊಳಗೆ ನಂಬಿಕೆ ಇದೆಯಾ? ಹಾಗೆ ನಿಮ್ಮೊಳಗಿರುವಂತಹ ನಂಬಿಕೆಗೆ ಯಾವುದೆಲ್ಲ ನಮ್ಮ ಸಂಬಂಧಗಳಲ್ಲಿ ಕೆಲವು ಕಾರ್ಯಗಳನ್ನು ತೆಗಿಬೇಕು ಅಂತ ದೇವರು ಹೇಳ್ತಾರೋ ಅದನ್ನು ತೆಗಿಲಿಕ್ಕೆ ಒಂದು ಸಿದ್ಧವಾಗಿದೆ. ಹಲ್ಲೆಲೂಯಾ. ಆಸೆ ಇದೆಯಾ? ಏನ್ ತೆಗಿಬೇಕು? ನಮ್ಮೊಳಗೆ ಇರುವಂತಹ ವಿರುದ್ಧವಾಗಿರುವಂತದ್ದನ್ನ ನಂಬಿಕೆ ಏನ್ ಮಾಡುತ್ತೆ? ನಮ್ಮ ಸಂಬಂಧಗಳಿಗೆ, ಮುಖ್ಯವಾಗಿ ಯಾರಿಗೆ ವಿರುದ್ಧವಾದ್ದು? ನಮ್ಮ ಸಂಬಂಧಗಳಿಗೆ. ಇವತ್ತು ಮಹಾದೇವರಿದ್ದಾರೆ, ಅವರ ಹೆಂಡತಿ, ಅವರಿಬ್ಬರ ಮಧ್ಯದಲ್ಲಿ ಇಲ್ಲದೆ ಇರ್ತಕ್ಕಂಥ ಇಷ್ಟ ಇರತಕ್ಕಂಥ ಕಾರ್ಯಗಳ ನಂಬಿಕೆ ತೆಗೆಯುತ್ತೆ. ನಾಗೇಶ್ ಇದ್ದಾರೆ, ಅವರ ಹೆಂಡತಿ, ಅವರ ಕುಟುಂಬದವರ ಮಧ್ಯದಲ್ಲಿ ಇಷ್ಟವಿಲ್ಲದೆ ಇರತಕ್ಕಂಥ ಕಾರ್ಯಗಳನ್ನ ಅದು ಇವ್ರಿಗಿಷ್ಟ, ಹಂಗಿದ್ರೇನೆ ಸರಿ, ಇಲ್ಲದ್ರೆ ಮೋಸ ಹೋಗ್ಬಿಡ್ತೀನಿ ಪಾಸ್ಟ್ರೆ, ಎಚ್ಚರಿಕೆ ಆಗಿರ್ತೀನಿ ಅಂತಾರೆ. ಬಟ್ ನಮ್ಗೆ ಒಳಗಿರೋ ನಂಬಿಕೆ ಹೇಳ್ತದೆ ಇದನ್ನ ನೀವು ತೆಗಿಬೇಕು. ಹಲ್ಲೆಲೂಯಾ. ಅದು ಯಾವ ಕಾರ್ಯಗಳು ಎಲ್ಲ ತುಂಬಾ ಸಾರಿ ಕೇಳಿಸ್ಕೊಂಡಂತ ಪ್ರಸಂಗನೇ. ಆದ್ರೂ ಇದು ಯಾರು ಮಾಡುವಂತ ಕಾರ್ಯ, ಅದು ನಂಬಿಕೆ ಮಾಡುವಂತ ಕಾರ್ಯ. ಏಕಾಂಗಿಯಾಗಿ ನಾವು ಹೋರಾಡಬಾರ್ದು. ಮತ್ತೊಬ್ಬರು ನಮ್ಮ ನಂಬಿಕೆಯನ್ನು ಬಲಪಡಿಸುವಾಗ ಆ ನಂಬಿಕೆ ಬಲ ಹೊಂದಿ ಯಾವ ಕಾರ್ಯಗಳನ್ನು ಮಾಡುತ್ತೆ ಅನ್ನೋ ವಿಚಾರವನ್ನು ನಾವು ತೆಗೆದುಕೊಳ್ರಿ. ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ. ಮಾರ್ಕನ ಬರೆದ ಸುವಾರ್ತೆ ಹೊಸ ಒಡಂಬಡಿಕೆಯ 2ನೇ ಪುಸ್ತಕ 11ನೇ ಅಧ್ಯಾಯ, ಪೇಜ್ ನಂಬರ್ 56. ಪೇಜ್ ನಂಬರ್ 56 ಹೊಸ ಒಡಂಬಡಿಕೆಯಲ್ಲಿ ಪೇಜ್ ನಂಬರ್ 56 ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ, ಅದರ 24 ಮತ್ತು 25ನೇ ವಚನ. ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆ ಎಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸಿಬಿಡುವನು ಅಂದನು. ಚೆನ್ನಾಗಿ ಗಮನ ಇಡ್ರಿ. 24ನೇ ವಚನ ಹೇಳ್ತದೆ, ನೀವು ಪ್ರಾರ್ಥನೆ ಏನೇನು ಬೇಡ್ಕೊಳ್ತೀರೋ ಅದು ನಿಮ್ಗೆ ಸಿಗುತ್ತೆ ಅಂತ ಏನ್ ಮಾಡ್ರಿ ನೀವು? ಇದು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ರೆ? ನಂಬಿಕೆ ಬಗ್ಗೆ ಮಾತಾಡ್ತಿದ್ರೆ. ಈಗ ನೀವು ನಂಬಿಬಿಟ್ರಿ. ಈಗ ಏನ್ ಸಿಗುತ್ತೆ? ನಮಗೆ ಪ್ರಾರ್ಥನೆ ಮಾಡೋದೆಲ್ಲ ಸಿಗುತ್ತೆ, ಉತ್ತರ ಸಿಗುತ್ತೆ. ಇದು ಸಿಗುತ್ತೆ ಅಂತ ನಂಬದಂತ ನೀನು ಆ ನಂಬಿಕೆ ಹೇಳುತ್ತೆ. ಈಗ ನೀನೇನ್ ಮಾಡ್ಬೇಕು ಗೊತ್ತಾ? ಯಾರು ಹೇಳೋದು ಇದು? ನಂಬಿಕೆ. ಯಾರು ಹೇಳೋದು? ನೀನು ಪ್ರಾರ್ಥನೆ ಮಾಡಿ, ಈ ವಿಷಯ ಪ್ರಾರ್ಥನೆ ಮಾಡಿದ್ದೀನಪ್ಪ, ನನಗೊಂದು ಬಿಡುಗಡೆ ಬೇಕು. ಇವತ್ತು ನಾನು ಅಂತ ದ್ವೇಷಗಳನ್ನ ಇಟ್ಕೊಂಡಿದ್ದಂತ ಅನೇಕ ಸಲ ನಾನು ಪ್ರಶ್ನೆ ಮಾಡ್ಕೊಳ್ತೀನಿ. ನಾನು ಕಳೆದ ವಾರವೂ ಕೂಡ ನಮ್ಮ ಗುರು ಅವರು ಹೇಳಿರುತ್ತೆ, ಅವ್ರ ಮನೆಗೆ ಹೋದೆ ನಾನು. ಅಲ್ಲಿ ಮನೆಗೆ ಹೋದಾಗ ಅಲ್ಲಿ ಯಾವ ಸ್ಥಳದಲ್ಲಿ ಏನೇನು ಮಾಡಿದ್ರೆ ಎಲ್ಲವನ್ನ ದೇವರು ನನಗೆ ಪಿಕ್ಚರ್ ತೋರಿಸಿದ್ರು. ಈ ಮೊನ್ನೆ ಹೋದಾಗ ಕೂಡ ಅವರ ರೂಮ್ನಲ್ಲಿ ನಾನು ಮಲಗಲಿಕ್ಕಾಗಲ್ಲ. ಎಷ್ಟು ತಿಂಗಳಾಯ್ತು ಬ್ರದರ್ ರೂಮ್ ಬಿಟ್ಟು? 2 months ರೂಮಲ್ಲಿ ಮಲಗಲಿಕ್ಕಾಗಲ್ಲ, ಭಯ, ನಿದ್ರೆ ಬರಲ್ಲ. ನಮ್ಮ ಅಕ್ಕ ಮಲಗೋದು, ನಮ್ಮ ಅಕ್ಕನಿಗೂ ಭಯ. ಹೊರಗೆ ಬಂದುಬಿಟ್ರು, ಅಮ್ಮ ರೂಮಲ್ಲಿ ಮಲಗಲಿಕ್ಕಾಗಲ್ಲ ಅಂತ ಹೇಳಿದಾಗ ನಾನು ನಾಗೇಶ್ ಅವ್ರ ಫ್ಯಾಮಿಲಿ ಎಲ್ಲರೂ ಅಲ್ಲಿ ಗುಂಪಾಗಿ ಹೋಗಿದ್ವಿ. ಅಲ್ಲಿಗೆ ತುಂಬ ಚೆನ್ನಾಗಿ ನಮ್ಮನ್ನು ಸತ್ಕರಿಸಿದ್ರು. ಅಲ್ಲಿ ರೂಮ್ ಒಳಗೆ ನಾನು ಕಡೆಯದಾಗಿ ಹೋಗಿ ಪ್ರಾರ್ಥನೆ ಮಾಡುವಾಗ ಅಲ್ಲಿ ಯಾವ ವಿಧದಲ್ಲಿ ಅಲ್ಲಿ ಕಾರಿತ್ತು, ಅಂಟ್ಕೊಂಡಿತ್ತು, ಮೇಲು ಇಳಿಯಕ್ಕೆ ಹೋಗದೆ ಕೆಳಗೂ ಬರೋಕ್ಕಾಗದಂಥ ಒಂದು ಸನ್ನಿವೇಶವನ್ನು ದೇವರನ್ನು ತೋರಿಸೋದು. ಪ್ರಾರ್ಥಿಸ್ತಿರುವಾಗಲೇ ನಾಗೇಶ್ ಅವರಿಗೆ ಸ್ಪರ್ಶ ಉಂಟಾಯಿತಂತೆ. ಅಲ್ಲಿ ಒಂದು ದುರಾತ್ಮ ಮನೆಯನ್ನು ಬಿಟ್ಟು ಓಡಿ ಹೋಗುವಂತಹ ಕಾರ್ಯವನ್ನು ನೋಡಿ ನಾನು ಅಲ್ಲಿ ಏನೇನಿತ್ತು ಎಲ್ಲವನ್ನ ದೇವರನ್ನು ತೋರಿಸೋದು ಹೇಳಿದ್ರು. ಬೆಳಿಗ್ಗೆ ಅವರು ನಾನು ಕಾಲ್ ಮಾಡಿದ್ರು, ಸಾಟರ್ಡೆ ಮಾರ್ನಿಂಗ್ ಕಾಲ್ ಮಾಡಿದರು. ಇಷ್ಟು ವರ್ಷಕ್ಕಿಂತಲ್ಲಿ ಆ 2 ತಿಂಗಳು ಆದಮೇಲೆ ಅಲ್ಲಿ ಹೋಗಿ ಮಲಗಿದೆ. ಬೇಗ ಮಲಗಿದ ತಕ್ಷಣ ನಿದ್ರೆ ಬಂತು. ರಾತ್ರಿ 6 ಗಂಟೆಗೆ ಎದ್ದಿರ್ಬೇಕು, ನಾನು ಮುಂಜಾನೆ 6:15 ಕಂಪ್ಲೀಟ್ ಸುಖವಾದ ನಾನು ನಿದ್ರೆ ಮಾಡಿದೆ. ನಾನು ತುಂಬ ಚೆನ್ನಾಗಿ ನಿದ್ರೆ ಮಾಡಿದೆ, ಯಾವ ಭಯ ಇಲ್ಲದೆ. ಪಾಸ್ ಇವ್ರಿಗೋಸ್ಕರನೇ ಪಾಪ ರೂಮ್ ಕಟ್ಸಿದ್ದಾರೆ, ಆ ರೂಮ್ನೇ ಬಿಟ್ಬಿಟ್ಟಿದ್ದಾರೆ ಹೇಳ್ತೀನಿ. ಹಲ್ಲೆಲೂಯಾ. ಹಾಗಾಗಿ ನಾನು ಅದಕ್ಕೆ ಯೋಚನೆ ಮಾಡ್ತೀನಿ, ದೇವರೇ ನನ್ನ ಪ್ರಾರ್ಥನೆಗೆ ಉತ್ತರ ಸಿಗಬೇಕು. ನಾನು ನಂಬಿರಿ ಅಂತ ವಾಕ್ಯ ಹೇಳಿದಂಗೆ ನಂಬಬೇಕು ಅಂದ್ರೆ ತಕ್ಷಣ 25ನೇ ವಚನ 25 ವಚನ ಓದ್ತೀನಿ ನೋಡಿ. ಇಲ್ಲ, ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸ್ರಿ. ಫಸ್ಟ್ ಯಾರ ಮಾತಿದು?
ಕರೆಕ್ಟಾಗಿ ಹೇಳಿದ್ರಿ. ನಿನಗೆ ಯಾರು ಮಾತಿದು? ನಿನ್ನ ನಂಬಿಕೆ ಇರುತ್ತೆ. ನೀನು ನಂಬಿಟ್ಟಿಲ್ಲ ಮಗಳೇ, ಪ್ರೇಯರ್ ಮಾಡಿದೆ 1 hour ನಿಂತ್ಕೊಂಡು. ನಮ್ಮ ಭಾಷೆಲಿ ಹೇಳ್ತೀನಿ, ಏನು ದೊಡ್ಡದಾಗ ಪ್ರೇಯರ್ ಮಾಡ್ಬಿಟ್ಟೆ, ಫಸ್ಟ್ ಹೋಗಿ ಕ್ಷಮಿಸು, ಉತ್ತರ ಬೇಕು ತಾನೆ. ಏನು ದೊಡ್ಡದಾಗ ಪ್ರೇಯರ್ ಮಾಡ್ಬಿಟ್ಟು ನಂಬಿನಿ ಅಂತೀಯಲ್ಲ, ಈಗ ನಂಬಿಕೆ ನಾನು ಹೇಳ್ತೀನಿ, ನೀನು ಹೋಗಿ ಫಸ್ಟ್ ಅವ್ರನ್ನ ಕ್ಷಮಿಸ್ಬಿಟ್ಟು ಬಾ. ಯಾರ ಮೇಲಾದ್ರೂ ನಿಮಗೆ ವಿರೋಧ ಇದ್ರೆ ಕ್ಷಮಿಸಿ ಅಂದ್ರೆ ಅರ್ಥ ಕೆಲವರು ಬೇಸರ ಮಾಡ್ಕೋಬೇಡಿ. ಇದು ಬೇಡ ಬೇಡ ಅನ್ಕೊಂಡು ಇಲ್ಲಿಗೆ ಬಂದು ಪುನಃ ಕ್ಷಮಿಸು ಅಂತಾರಲ್ಲ. ಕ್ಷಮಿಸಿ ಅಂದ್ರೆ ಅರ್ಥ ಅವ್ರ ಜೊತೆ ಇಜ್ಜೋಡಾಗಿ ಅಂತ ಅಲ್ಲ. ಅವ್ರ ಜೊತೆ ಇಜ್ಜೋಡಾಗಬೇಡಿ, ಅವ್ರಿಗೆ ಸಮಸ್ಯೆ ಆಗುತ್ತಾ, ದೂರನೇ ಇರಲಿ. ಬಟ್ ಅವ್ರನ್ನ ಮುಖ ನೋಡಿದಾಗ ನನಗೆ ಖಾರವಾಗಿರಬಾರ್ದು, ದ್ವೇಷ ಕಾಣಬಾರ್ದು. ಪೂರ್ತಿ ಬಿಟ್ಬಿಡ್ರಿ. ಕ್ಷಮಿಸಿದ ಯಾಕೆ ಅಂದರೆ ಅವ್ರು ಚೆನ್ನಾಗಿರ್ಲಿತ್ತಲ್ಲ, ನಾ ಚೆನ್ನಾಗಿರೋಕ್ಕೋಸ್ಕರ. ಇವತ್ತು ಶುಗರ್ BP ಬರಬಾರ್ದ, ಕ್ಷಮಿಸ್ಬಿಡ್ರಿ. ನಮ್ಮ ಚಿಂತೆ ವ್ಯರ್ಥವಾಗಿ ನಮ್ಮ ಚಿಂತೆ ಕಾಣೋದೇ ಈ ಶುಗರ್ BP ತರೋದಕ್ಕೆ. ಈ ಕೋಪ ಜಾಸ್ತಿ, ಅನೇಕರು ನೋಡಿದ ತಕ್ಷಣ ಕೋಪ ಬರ್ತದೆ, ದ್ವೇಷ ಬರ್ತದೆ. ಅವ್ರಿಗೆ ಏನೇ ತಪ್ಪು ಮಾಡಲಿ ಕ್ಷಮಿಸ್ಬೇಡ. ಯಾರು ಹೇಳಿದ್ದು ಈ ಮಾತು? ನನ್ನ ನಂಬಿಕೆ ಹೇಳುವಂಥ ಮಾತು. ನೀನು ನಿಂತುಕೊಂಡು, ನೀನು ನಂಬಿದ್ದೀಯ ಅಂದರೆ ನೀನು ನಿಂತುಕೊಂಡು ಪ್ರಾರ್ಥನೆ ಮಾಡೋದಿಲ್ಲ, ಫಸ್ಟ್ ಹೋಗಿ ಕ್ಷಮಿಸು. ಆಗ ಪರಲೋಕ ತಂದೆಕೊಂಡು ನಿಂತ ಪಾಪಗಳ ನಿನ್ನ ತಪ್ಪುಗಳು ಏನು ಮಾಡ್ತಾರೆ? ಕ್ಷಮಿಸ್ತಾರೆ. ಇಂಥ ನಂಬಿಕೆ ನಮಗೆ ಬೇಕಾ? ಇಂಥ ನಂಬಿಕೆ ಬೇಕು. ಇಂಥ ನಂಬಿಕೆ ತಣ್ಣಗಾಗ್ಬಿಟ್ರೆ ಈ ನಂಬಿಕೆನ ಬಲಪಡಿಸ್ಲಿಕ್ಕೋಸ್ಕರನೇ ಒಬ್ಬರು ಬೇಕು ಅಂತ ಹೇಳ್ತೀವಿ. ಮತ್ತೆ ಕೇಳಿಸ್ಕೊಳ್ರಿ, ನೀವು ಮತ್ತೊಬ್ಬರ ನಂಬಿಕೆಯಿಂದ ಬಲ ಹೊಂದಬೇಕಾ? ಎಲ್ಲರನ್ನು ಕೇಳ್ತೀನಿ, ನೀವು ಮತ್ತೊಬ್ಬರಿಂದ ನಂಬಿಕೆ ಬಲ ಹೊಂದಬೇಕಾ? ನಿಮ್ಮಿಂದ ಮತ್ತೊಬ್ರು ಫಸ್ಟ್ ಅದು ಮಾಡಿ. ನೀವು ಮತ್ತೊಬ್ಬರ ನಂಬಿಕೆಯನ್ನು ಬಲಪಡಿಸ್ತೀರಿ ಅಂತ ದೃಢವಾಗಿರ್ರಿ. ದೇವರು ಹೇಳ್ತಾರೆ, ತಕ್ಕ ಸಮಯದಲ್ಲಿ ನಿಮಗೆ ನಂಬಿಕೆ ಬಲಪಡಿಸುವಂಥವ್ರನ್ನ ಅವರೇ ಆರಿಸಿ ಕಳಿಸ್ಕೊಡ್ತಾರೆ. ಆಯ್ಕೆ ಮಾಡಿ ಇಂಥ ಸನ್ನಿವೇಶ ನೀನೇ ಹೋಗು ಮಗನೇ ಮಗಳೇ ಅಂತೇಳಿ ನಿಮ್ಮ ನಂಬಿಕೆನ ಬಲಪಡಿಸಲಿಕ್ಕೋಸ್ಕರ ದೇವರು ಕಳಿಸ್ಕೊಡ್ತಾರೆ. ಹಲ್ಲೆಲೂಯಾ. ಆದ್ದರಿಂದ ಮೊದಲನೇದಾಗಿ ನಮ್ಮ ನಂಬಿಕೆ ಹೇಳುವಂಥ ಕಾರ್ಯ ಏನು? ಕ್ಷಮಿಸು. ಎಲ್ಲರೂ ಹೇಳ್ರಿ, ಕ್ಷಮಿಸುವಂತ ಆಗೋಣ. ಇದು ನಮ್ಮ ಭಾಷೆಯಲ್ಲಿ ಬಂದರೆ ಕ್ಷಮಿಸುವ ಆತ್ಮ. ಕೇಳ್ರಿ, ದೇವರೇ ಕ್ಷಮಿಸುವ ಆತ್ಮನಿಂದ ನಾನು ತುಂಬಿಸು. ಆಗ್ತಾ ಇಲ್ವಾ? ಕ್ಷಮಾಪಣೆ ತೋರಿಸುವಂಥ ಆ ಆತ್ಮ. ಒಬ್ಬೊಬ್ರಿಗೊಂದು ಕುಡುಕ್ತನ ಬಿದ್ದಿದ್ರ ಕುಡುಕ್ತನದ ಆತ್ಮ ಅಂತ ಹೇಳ್ತೀವಿ. ಜಗಳಾಡ್ತಿದ್ರ ಜಗಳತನದ ಆತ್ಮ, ವ್ಯಭಿಚಾರದ ಆತ್ಮ, ಕೋಪದ ಆತ್ಮ, ಅನೇಕ ಆತ್ಮಗಳಿದೆ ಈ ಲೋಕದಲ್ಲಿ. ಆದರೆ ನಮ್ಮೊಳಗೆ ಕಾರ್ಯ ಮಾಡಬೇಕಾಗಿರೋದು ಕ್ಷಮಿಸುವ ಆತ್ಮ. ಯಾವ ಆತ್ಮ? ಕ್ಷಮಿಸುವ ಆತ್ಮ ನನ್ನೊಳಗಿದೆಯಾ? ನಾನು ಕ್ಷಮಿಸ್ತಾ ಇದ್ದೀನ ಅನ್ನುವ ಮನಸ್ಸು. ಇವತ್ತಲ್ಲ ನೀವು ಯೋಚನೆ ಮಾಡಿರಿ, ನೀವೇ ಕೆಲವರು ಒಬ್ಬರಿಬ್ಬರನ್ನ ಕ್ಷಮಿಸೋಕ್ಕಾಗಲ್ಲ ಅಂದ್ರೆ ಒಬ್ಬ ಸಭಾಪಾಲಕ ನಾನು. ನನ್ನ ಜೀವನದಲ್ಲಿ ಸಮಸ್ಯೆಗಳಿಲ್ಲ ಅಂತ ನೆನೆಸಿದ್ದೀರ? ನನ್ನ ಜೀವನದಲ್ಲಿ ಜನ ನೋಯಿಸಲ್ಲ ಅಂತ ತಿಳ್ಕೊಂಡಿದ್ದೀರಾ? ನಿಮ್ಮೆಲ್ಲರಿಗಿಂತ ನನಗೆ ಹೆಚ್ಚಿನ ನೋವು. ಅದನ್ನು ಸತ್ಯ ಹೇಳ್ತೀನಿ, ನಾನು ಕ್ಷಮಿಸೋದ್ರಿಂದ ಇವತ್ತು ಕೂಡ ಮುಂದೆ ನಾನು ನಿಂತ್ಕೊಂಡು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಿದ್ದ. ಆಮೇಲೆ ಕ್ಷಮಿಸೋಣ. ಭಕ್ತ ಕೈ ಕೂಚಿ ಹೇಳಿ, ಎಲ್ಲರನ್ನು ಕ್ಷಮಿಸ್ಬೇಡ. ಯಾಕೋಬನ ಬರ ಪತ್ರಿಕೆ 2ನೇ ಅಧ್ಯಾಯ. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ. ನಾನು ಮಾತಾಡ್ತಿದ್ದ ವಿಚಾರ, ನಮ್ಮ ಸಂಬಂಧಗಳಲ್ಲಿ ಇರುವಂತಹ ದುರ್ಗುಣಗಳನ್ನು ನಂಬಿಕೆ ವಿರೋಧಿಸುವಂಥದ್ದಾಗುತ್ತದೆ. ನಮ್ಮ ಸಂಬಂಧಗಳಲ್ಲಿರುವಂಥ ದುರ್ಗುಣ ಇದು ಚೆನ್ನಾಗಿದೆ. ನಮ್ಮ ಸಂಬಂಧಗಳಲ್ಲಿ ಎಂಥ ಗುಣ ಇದೆ? ದುರ್ಗುಣ ಇದೆ. ಈ ದುರ್ಗುಣಗಳನ್ನು ನಂಬಿಕೆ ವಿರೋಧಿಸ್ತದೆ. ಅದು ಯಾವುದು? ಎರಡನೇದಾಗಿ ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ, ಅದರ 1ನೇ ವಚನ, ಪೇಜ್ ನಂಬರ್ 295. ನಂಬಿಕೆ ಇಟ್ಟವರಾದ ನೀವು ಸಾಕು. ಯಾರು ಹೇಳ್ತಿರೋದು ಇದು? ನಂಬಿಕೆ ಇಟ್ಟವರಿಗೆ. ನಿಮ್ಮನ್ನು ಕೇಳ್ತೀನಿ, ನೀವು ನಂಬಿಕೆ ಇಟ್ಟಿದ್ದೀರಾ? ಯಾರ ಮೇಲೆ? ಪ್ರಭಾವವುಳ್ಳ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಏನಾಗಿರಬಾರ್ದಂತೆ? ನಮ್ಮ ಸಂಬಂಧಗಳಲ್ಲಿ, ವ್ಯಕ್ತಿಗಳ ಮಧ್ಯದಲ್ಲಿ ನಮಗೆ ಸಂಬಂಧಗಳಿವೆ. ಸ್ನೇಹಿತರಿದ್ದಾರೆ, ವಿಶ್ವಾಸಿಗಳಿದ್ದಾರೆ, ತಂದೆ ತಾಯಿ, ಗಂಡ ಹೆಂಡತಿ, ಮಕ್ಕಳು, ಅತ್ತೆ ಮಾವ, ನಾಗರಿ, ಈ ಥರ ಅನೇಕ ಸಂಬಂಧಗಳಿವೆ. ಈ ಸಂಬಂಧಗಳ ಮಧ್ಯದಲ್ಲಿ ದುರ್ಗುಣ ಅನ್ನೋದು ಒಬ್ಬರನ್ನ ಒಂದು ರೀತಿ, ಮತ್ತೊಬ್ಬರನ್ನ ಇನ್ನೊಂದು ರೀತಿ ಮಾಡುವಂಥದ್ದು. ಸ್ತ್ರೀಯರೇ, ಮುಖ್ಯವಾಗಿ ನೀವು ಗಮನ ಇಟ್ಟು ಕೇಳಿಸ್ಕೊಳ್ರಿ. ನಿಮ್ಮ ಮನೆಗೆ ಒಂದು 10 ಜನ ಊಟಕ್ಕೆ ಬರ್ತಾರೆ. 10 ಜನ ಬೇಡ, 4 ಜನ ಊಟಕ್ಕೆ ಬರ್ತಾರೆ. ಎಷ್ಟು ಜನ? ಅದರಲ್ಲಿ ಒಬ್ಬರನ್ನ ಮಾತ್ರ ಪುನಃ 2 ಪೀಸ್ ತಕ್ಕಳಿ, 2 ಪೀಸ್ ತಕ್ಕಳಿ ಅಂದ್ರೆ ಪಕ್ಕದವ್ರು ಏನಂತಂದ್ರೆ ನನಗೂ ಬರ್ತದೆ, ನನ್ನೂ ಕೇಳ್ತಾರೆ, ಅವ್ರು ಮಾತ್ರ ಕೇಳಿ ನೀವು ಹೊಟ್ಟೋದ್ರೆ ಇದರ ಅರ್ಥ ಏನು? ಪಕ್ಷಪಾತ. ಕೆಲವು ಸರಿ ಇರಲ್ಲ ಮನಸ್ಸಲ್ಲಿ. ಈ ಕಾರ್ಯಗಳು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಡೆದೋಗ್ಬಿಡುತ್ತೆ, ಸಂಬಂಧಗಳು ಎದುರು ನೋಡುತ್ತೆ. ನನ್ನ ತಪ್ಪಾಗಿ ನನ್ನ ಕೇರ್ ಮಾಡಲಿಲ್ಲಲ್ಲ ಇವರು. ಹೊಟ್ಟೆ ತುಂಬಾನೇ ಊಟ ಮಾಡ್ರ ಅವರು. ಅವ್ರಿಗೆ ಎಲ್ಲಿ ಜೀರ್ಣ ಆಗೋಯ್ತು ಅಂದರೆ 7 ಪೀಸ್ ಎಕ್ಸ್ಟ್ರಾ ಅವ್ರು ಕೇಳಿದ್ರೆ ನಿಮ್ಗೆ ಕೇಳಲಿಲ್ಲ. ಅರ್ಥ ಆಯ್ತಾ ನಾ ಹೇಳಿದ್ದು? ಈ ಸಣ್ಣ ವಿಚಾರಗಳಲ್ಲಿ ಎಚ್ಚರಿಕೆಯಿಂದಿರ್ರಿ.
ಪಕ್ಷಪಾತವನ್ನು ನಾನು ಮಾಡಬಾರ್ದು ಅಂತ ದೇವರು ಹೇಳಿದ್ದಾನೆ. ಕೆಲವು ತಂದೆ ತಾಯಿಗಳ ಮಕ್ಕಳ ವಿಷಯದಲ್ಲಿ ಪಾರ್ಶಾಲಿಟಿ ಇರ್ತದೆ. ತಂದೆ ತಾಯಿಗಳೇ ಮಕ್ಕಳನ್ನ ಒಬ್ಬರನ್ನ ಒಂದು ರೀತಿ ಇನ್ನೊಬ್ಬರನ್ನ ಇನ್ನೊಂದು ರೀತಿ ನೋಡುವ ತಂದೆ ತಾಯಿಗಳು ಈ ಲೋಕದಲ್ಲಿ ಇದ್ದಾನೆ, ನಾನು ನೋಡಿದ್ದೀನಿ. ಆ ರೀತಿಯಂಥ ಕಾರ್ಯಗಳು ಬೈಬಲ್ ಹೇಳ್ತದೆ, ನೀನು ಯೇಸುಸ್ವಾಮಿಯನ್ನು ನಂಬಿರೋದಾದ್ರೆ ನಿನ್ನಲ್ಲಿ ಆ ಕಾರ್ಯಗಳು ಯಾವತ್ತಿಗೂ ಇರಬಾರ್ದು. ಇದು ಯಾರು ವಿರೋಧಿಸುವಂತ ಮಾತು? ನಂಬಿಕೆ ನಿನ್ನಲ್ಲಿ ವಿರೋಧಿಸ್ತಾ ಇದೆ. ನಿಮ್ಮ ಸಂಬಂಧಗಳಲ್ಲಿ ಪಕ್ಷಪಾತ ಇದೆ ಮಗಳೇ. ಒಬ್ಬಳನ್ನ ಒಂದು ರೀತಿ ಇನ್ನೊಬ್ಬನ ಒಂದು ರೀತಿ ನೋಡ್ತಾ ಇದೀಯಾ? ಇನ್ನು ಕೇಳ್ತೀನಿ, ಒಳ್ಳೆಯವ್ರನ್ನ ಒಳ್ಳೆಯವ್ರ ತರ ನೋಡಿ, ಕೆಟ್ಟವ್ರನ್ನ ಕೆಟ್ಟವ್ರ ತರ ನೋಡುತ್ತಾನೆ ಮನುಷ್ಯನ ಬುದ್ಧಿ. ಇಬ್ಬರನ್ನ ಒಂದೇ ರೀತಿ ನೋಡಕ್ ನನ್ನ ಕೈಲಾಗುತ್ತಾ? ಇದನ್ನೇ ಪಕ್ಷಪಾತ ಅನ್ನೋದು. ಯೇಸು ಸ್ವಾಮಿ ನೇಮನ ಹೇಗೆ ಮಾಡ್ತಾರೆ ಹೇಳಿ? ಅಪೊಸ್ತಲರ ಕೃತ್ಯ 10:34 ಹೇಳ್ತದೆ, ದೇವರು ಪಕ್ಷಪಾತಿ ಅಲ್ಲ. ಆಮೇಲೆ ದೇವರ ಪಕ್ಷಪಾತಿ ಅಲ್ಲಿರುವಂತ ದೇವರನ್ನ ನಾನು ನಂಬಿರೋದ್ರಿಂದ ನಾನು ಕೂಡ ಏನ್ ಮಾಡ್ಬೇಕಂತೆ? ಪಕ್ಷಪಾತ ಇಲ್ಲದವನಾಗಿರ್ಬೇಕಂತೆ. ಈ ಸ್ವಭಾವದಿಂದ ಮತ್ತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ, ಸೀರಿಯಸ್ ಆಗಿ ಹೇಳ್ತೀನಿ. ಈ ಸ್ವಭಾವದಿಂದ ನಾವು ಆಶೀರ್ವದಿಸಲ್ಪಡ್ತಾ ಇಲ್ಲ. ಒಳ್ಳೆಯವ್ರನ್ನ ಒಳ್ಳೆಯವ್ರ ತರ ನೋಡ್ತೀವಿ, ಕೆಟ್ಟವ್ರನ್ನ ಕೆಟ್ಟವ್ರ ತರ ನೋಡ್ತೀವಿ. ಯೇಸು ಸ್ವಾಮಿಯೂ ನಮ್ಮನ್ನ ಹಾಗೆ ನೋಡ್ಬಿಟ್ಟಿದ್ರೆ ನಾವೆಲ್ಲ ಈ ರೀತಿ ಕೂತ್ಕೋತಿದ್ವಿ ಒಂದು ಮನೆ ಅಂತಾರ? ಇಲ್ಲ. ಇವತ್ತು ದೇವರ ಪ್ರಸಾದ ನಮ್ಮಲ್ಲಿ ಬಂದು ಒಳ್ಳೆಯವ್ರ ಮೇಲೆಲ್ಲ ಬಿಳಿ ಲೈಟ್ ಬಿಟ್ಬಿಟ್ಟು ಕೆಟ್ಟವ್ರ ಮೇಲೆಲ್ಲ ಹಸಿರು ಲೈಟ್ ಬಿಟ್ಟಿದ್ರೆ ದೇವ್ರ ಆತ್ಮನು ಹಂಗೆ ಮಾಡಿದ್ರೆ ಚೆನ್ನಾಗಿರ್ತದ? ಒಳ್ಳೆಯವರೆಲ್ಲ ಎದ್ದು ಅವ್ರವ್ರ ಜೊತೆ ಸೇರ್ಕೊಬಿಡು. ನಮ್ಮೆಲ್ಲರಿಗೂ ದೇವರಾತ್ಮ ಒಂದೇ ವಿಧದಲ್ಲಿ ನಮ್ಮನ್ನು ತುಂಬಿಸೋದು, ನಡೆಸೋದು. ಯಾಕಂದ್ರೆ ಅವರ ಪಕ್ಷಪಾತಿ ಅಂತ. ನಾವು ಕೂಡ ಆದಷ್ಟು ಕೆಟ್ಟವರನ್ನ ಪ್ರೀತಿಸಲಿಕ್ಕೆ ಮನಸ್ಸು ಮಾಡ. ಈ ಜೋಡ್ತನ ನಾನು ಹೇಳ್ತಿಲ್ಲ, ಈ ಜೋಡೋದು ಬೇರೆಯವರು. ಅವರ ಪ್ರೀತಿಸೋಣ. ಯಾರನ್ನ? ಕೆಟ್ಟವರನ್ನ. ಇನ್ನೂ ಹಿಂಗೆ ಹೇಳ್ತೀನಿ, ನೀನು ಒಳ್ಳೆಯವನಾಗಿದ್ರೆ ಕೆಟ್ಟವ್ರನ್ನ ನೀನು ಪ್ರೀತಿಸ್ಬೇಡ. ಅರ್ಥ ಆಯ್ತಾ? ನೀನು ಒಳ್ಳೆಯವನಾಗಿದ್ರೆ, ನೀನು ಒಳ್ಳೆಯವಳೇ ಅಂತ ಅನ್ಸ್ಬಿಟ್ಟಿದ್ರೆ ನೀ ಕೆಟ್ಟವ್ರನ್ನ ಪ್ರೀತಿಸ್ಬೇಡ. ಯಾರು ಒಳ್ಳೆಯವರಾಗಿದ್ರೆ ಕೈ ಎತ್ತಿ ನೋಡೋಣ. ಹಾಗಾಗಿ ಎಲ್ಲರೂ ಏನ್ ಮಾಡ್ಬೇಕಂತೆ? ಕೆಟ್ಟವ್ರನ್ನ ಇನ್ನೂ ಹೇಳ್ಬೇಕಂತೆ, ಕೆಟ್ಟವ್ರನ್ನ ಪ್ರೀತಿಸೋಣಕ್ಕಿಂತ ನಿನ್ನಂತೆ ಇರೋನ್ನ ಪ್ರೀತಿಸ್ಬಿಡು. ಹಲ್ಲೆಲೂಯಾ. ಅವರೆಲ್ಲ ಯಾರಾಗಿದ್ರೆ ನಂತರ ಇರೋರು. ಈಗ ಕೆಲವು ಸಮಸ್ಯೆಗಳು ಮಾಡ್ಕೊಂಡು ಜೈಲಲ್ಲಿದ್ದಾರೆ. ನಾನು ಜೈಲು ಹೋಗಿದ್ದೆ, ಲಾಸ್ಟ್ ಇಯರ್ ಕೂಡ ಕೆಲವು ಸೇವಕರ ಮೂಲಕವಾಗಿ ಜೈಲು ಹೋಗಿದ್ದೆ. ಅವ್ರು ಮಾಡುವಂಥ ಸಣ್ಣ ತಪ್ಪೆ ತಿರುಗಿ ನೋಡಿದ್ರೆ ನಾನು ಇಂಥದ್ದು ಮಾಡಿದ್ದೆ. ಅನೇಕರು ಅನ್ಸೋದು, ಸೇವಕರಲ್ಲಿ ಹೇಳ್ತಾ ಇದ್ದ ಮಾತುಗಳಿದ್ರು, ನಾನು ಇದು ಮಾಡಿದ್ದೆ, ಹೊರಗಡೆ ಗೊತ್ತಾಗದಿರೋದ್ರಿಂದ ನಾನು ಈಚಿದ್ದೀನಿ, ಗೊತ್ತಾಗಿರೋದ್ರಿಂದ ಅವ್ರು ಒಳಗವ್ರೆ. ಈಗ ನಮ್ಮ ದೃಷ್ಟಿ ಏನು? ಜೈಲಿಗೆ ಹೋಗಿದ್ದು ಬಂದಾನೆ, ಸರಿಲ್ಲಮ್ಮ, ನಾ ಆ ಥರ ಗೊತ್ತಾಗಿ 4-5 ಸಲ ಆಗಬೇಕಿತ್ತು ನಾವು ನೀವು. ಹಲ್ಲೆಲೂಯ. ಯಾಕೆ ಕೆಟ್ಟವ್ರನ್ನ ನಾನು ಪ್ರೀತಿಸ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ ನಾನು ಒಳ್ಳೆಯವನನ್ನು ಮನೋಭಾವನೆ ಇರೋದ್ರಿಂದ. ಇದುವೇ ಪಕ್ಷಪಾತ. ನಂಬಿಕೆ ಹೇಳ್ಕೊಡುತ್ತೆ, ಮಗಳೇ, ಕರ್ತನಾದ ಯೇಸು ಕ್ರಿಸ್ತನ ನಂಬಿಕೆ ಇಟ್ಟುಕೊಂಡ ನನ್ನ ಮಗನೇ, ನೀನು ಪಕ್ಷಪಾತ ಇಲ್ಲದವನಾಗಿರು. ಪಕ್ಷಪಾತ ಮಾಡಬೇಡ. ಸಾಧ್ಯವಾದರೆ ಈ ಸಾರಿ ಕಳೆದ ಕ್ರಿಸ್ಮಸ್ ಅಲ್ಲಿ ಕೂಡ ಅನೇಕರಿಗೆ ಅನಾಥರಿಗೆ ನಾವು ಊಟ ತಲುಪಿಸಿದ್ವಿ, ಬಟ್ಟೆ ತಲುಪಿಸಿದ್ವಿ. ಈ ಸಾರಿ ಸಾಧ್ಯವಾದರೆ ಜೈಲಿಗೆ ಹೋಗೋಣ. ಎಷ್ಟು ಜನ ನಮ್ಮ ಜೊತೆ ಬರ್ತೀರಿ? ಮರ್ತ್ಬಿಟ್ಟು ಒಬ್ಬರನ್ನ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡ್ಬೋದು ನಾನು. ಗಾಬರಿ ಗುಡ್ಗಿಟ್ಬಿಟ್ಟು ಬಂದ್ಬಿಡ್ಬೋದು. ಧೈರ್ಯವಾಗಿ ನಾವು ಸೇವೆ ಮಾಡೋಣ. ಕಳೆದ ಸಾರಿ ಕೂಡ ಚಕ್ರೇಶ್ವರ ಮೂಲಕವಾಗಿ ಅನೇಕ ಕೈದಿಗಳನ್ನ ನಾನು ಸಂಧಿಸಿದೆ. ಕೈದಿಗಳನ್ನ ಸಂಧಿಸಿ ನಾನು ಸುವಾರ್ತೆ ಹೇಳು. ತವಕ ಇರಲಿ, ದೇವರಿಗೆ ಯಾರು ಕೆಟ್ಟವರಲ್ಲ, ಎಲ್ಲರೂ ದೇವರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟವು. ಕೆಲವು ಕಾರ್ಯಗಳನ್ನು ಕೆಟ್ಟವರು ಮಾಡಿದೆ. ನನ್ನ ಪ್ರೀತಿ, ನನ್ನ ವಾಕ್ಯ, ನನ್ನ ನಂಬಿಕೆ ಅವರನ್ನ ಮೇಲೆತ್ತುವಂಥದ್ದಾಗಿರ್ಬೇಕು. ಆ ಪಿಕ್ಚರ್ ನೋಡಿದ್ರಲ್ಲ, ಬಿದ್ದವರನ್ನ ಈಗ ಆ ಪಿಕ್ಚರ್ ನೋಡಿದ ತಕ್ಷಣ ನಿಮ್ಗೆ ಏನು ಅನ್ಸಿತ್ತು ಗೊತ್ತಾ? ನನ್ನ ಸಹೋದರಿ ಪಕ್ಕದಲ್ಲಿ ಒಂಚೂರು ಸಣ್ಣ ತಪ್ಪು ಮಾಡಿದ್ದ, ಬಿಡು ಅವಳನ್ನ ಎತ್ಬಿಡಮು ಅಂತ ಅನ್ಸಿರ್ಬೋದು. ಘೋರ ಪಾಪ ಮಾಡಿರೋನು ನೆನೆಸ್ಕೊಳ್ಳಿ, ಆ ಜಾಗದಲ್ಲಿ ಮಾಡಿರೋನು ನೆನೆಸ್ಕೊಳ್ಳಿ. ಇನ್ನು ಲೈಫಲ್ಲಿ ಅವ್ನು ಬದಲಾಗಲ್ಲ ಅನ್ನೋದು ವ್ಯಕ್ತಿಯನ್ನೇ ನೆನೆಸ್ಕೊಳ್ಳಿ. ಅಂಥವ್ರನ್ನ ನಾನು ಮೇಲೆತ್ತಬೇಕು. ಆಮೇಲೆ ರಾತ್ರಿ ಕೂತು ಅದನ್ನು ನಾನು ಟೈಪ್ ಮಾಡ್ತಾ ಇದ್ದೆ. ನನ್ನ ಜನರಿಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತ. ಇನ್ನೂ ಕೆಲವು ಕಾರ್ಯಗಳಲ್ಲಿ ಮುಳುಗಿಸಿದ್ದೆ ಆ ವ್ಯಕ್ತಿನ. ಬೇಡ ಬಿಡಪ್ಪ, ಇವ್ರು ಹಿಂದಿನ ಕಾರ್ಯಗಳಲ್ಲಿ ಯಾಕೆ ನೆನಪಿಸ್ಕೊಡ್ಬೇಕು ನಾನು ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ಬರೀ ಅಳ್ಗಲ್ಲಿ ಬಿಡಿಸಿರೋದು ಮಾತ್ರ ನೋಡಿ ತೋರಿಸಿದ್ದೀನಿ ನಾನು. ಹಲ್ಲೆಲೂಯ. ಹಾಗಿದ್ರೆ ನಂಬಿಕೆಯಲ್ಲಿರುವಂಥ ವ್ಯಕ್ತಿ ಒಂದು ಕಾರಣ, ಮೊದಲನೇದಾಗಿ ಯಾವುದನ್ನ ವಿರೋಧಿಸುತ್ತೆ? ನಂಬಿಕೆ. ಕ್ಷಮಿಸದೇ ಇರುವಂಥ ಗುಣ. ಹಾಗಿದ್ರೆ ನಾವು ಕ್ಷಮಿಸುವಂಥದ್ದನ್ನು ಹೇಳ್ಕೊಡ್ತದೆ. ಎರಡನೇದಾಗಿ ನಾವು ಪಕ್ಷಪಾತಿಗಳಾಗಿರಬಾರ್ದು. ಮೂರನೇದಾಗಿ ಇದೇ ಯಾಕೋಬ 2ನೇ ಅಧ್ಯಾಯ
ಅದರ 14ನೇ ವಚನದಿಂದ 17ನೇ ವಚನದವರೆಗೆ ಓದೋಣ. ನನ್ನ ಸಹೋದರರೇ, ಹಾ. ಒಬ್ಬನ ತಲೆಗೆ ನಂಬಿಕೆಯುಂಟೆಂದು ಹೇಳಿಕೊಂಡು ತಕ್ಕ ಕ್ರಿಯೆಗಳಿಲ್ಲದವನಾಗಿದ್ದರೆ ಪ್ರಯೋಜನವೇನು? ಅಂತ ನಂಬಿಕೆಯು ಇವನನ್ನು ರಕ್ಷಿಸುವುದೋ? ಒಬ್ಬ ಸಹೋದರನಿಗೆ ಇಲ್ಲವೋ ಒಬ್ಬ ಸಹೋದರಿಗೆ ಬಟ್ಟೆಯು ನಾನು ಓದ್ತೀನಿ, ಇಲ್ಲಿಂದ ನಾನು ಓದ್ತೀನಿ. ಒಬ್ಬ ಸಹೋದರನಿಗೆ ಇಲ್ಲವೇ ಒಬ್ಬ ಸಹೋದರಿಗೆ ಬಟ್ಟೆಯು ಆ ದಿನದ ಆಹಾರವೂ ಇಲ್ಲದಿರುವಾಗ ನಿಮ್ಮಲ್ಲಿ ಒಬ್ಬನು ಅವರಿಗೆ ದೇಹಕ್ಕೆ ಬೇಕಾದದ್ದನ್ನು ಕೊಡದೆ ಸಮಾಧಾನದಿಂದ ಹೋಗ್ರಿ, ಬೆಂಕಿ ಕಾಯಿಸಿಕೊಳ್ಳ್ರಿ, ಹೊಟ್ಟೆ ತುಂಬಿಸಿಕೊಳ್ಳ್ರಿ ಎಂದು ಬರೀ ಮಾತು ಹೇಳಿದರೆ ಪ್ರಯೋಜನವೇನು? ಹಾಗೆಯೇ ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು. ನಂಬಿಕೆ ನಮ್ಗೆ ಹೇಳ್ತಿದೆ, ನಿನ್ನೊಳಗೆ ನಂಬಿಕೆ ಇದೆ ಮಗನೇ, ನಿನ್ನೊಳಗೆ ನಂಬಿಕೆ ಇದೆ. ಆ ನಂಬಿಕೆಯಲ್ಲಿ ಜೀವ ಇಲ್ಲ. ಯಾಕೆ ಗೊತ್ತಾ? ನೀನು ಇತರರನ್ನ ಬರೀ ಮಾತಿನಿಂದ ಏನು ಹೇಳ್ಬೇಕು ಅಂದ್ರೆ ಸ್ವಾರ್ಥತೆ ಯಾವ ವ್ಯಕ್ತಿಯಲ್ಲಿ ಇರ್ತದೋ ಆ ನಂಬಿಕೆ ಇರ್ತದೆ. ನೀನು ಸ್ವಾರ್ಥತೆಯನ್ನು ತೆಗೆದುಹಾಕು. ಈ ಸ್ವಾರ್ಥತೆ ಏನ್ ಮಾಡ್ತದೆ? ನೀವು ಒಬ್ಬ ಹಳ್ಳದಲ್ಲಿ ಬಿದ್ದಿರೋನ್ನ ಅಥವಾ ಊಟ ಇಲ್ಲದವ್ರಿಗೆ ನಾನು ಕೊಟ್ಟಿರೋದು ಮನುಷ್ಯರಿಗೆ ಎಲ್ಲ ಯೋಚನೆ ಗೊತ್ತಾ? ಈಗ ನಾನು ಅವನು ಕೊಟ್ಟರೆ ನಂಗಿಲ್ದಂಗೆ ಆಗುತ್ತೆ ಅನ್ನೋದೇ ಅನೇಕರ ಭಾವನೆ. ಇವತ್ತು ತುಂಬಾ ಜನ ದುಡ್ಡಿದೆ, ಇದನ್ನ ನಾನು ಕೊಟ್ಬಿಟ್ರೆ ನನಗಿಲ್ದಂಗೆ ಆಗುತ್ತಲ್ಲ ಅನ್ನುವ ಅಭಿಪ್ರಾಯವೇ ತುಂಬಾ ಜನರಿಗೆ ಮತ್ತೊಬ್ಬರಿಗೆ ಕೊಡದಂತೆ ಮಾಡಿರೋದು. ಇನ್ನು ಹೇಳ್ತೀನಿ, ನಾನು ಆಶೀರ್ವಾದ ಪಡೆದಿರೋದಕ್ಕೆ ಇದೇ ಕಾರಣ. ನನ್ನ ಜೀವನದ ಎಷ್ಟೋ ಭಾಗಗಳನ್ನು ನೋಡಿದ್ದೀನಿ, ಪಾಕೆಟಲ್ಲಿ ಇರೋವರೆಗೂ ದೇವರು ನನಗೆ ಕೊಡಕ್ಕೆ ಮನಸ್ಸು ಮಾಡಲ್ಲ. ನಾನು ಇರೋದನ್ನು ಖರ್ಚು ಕೊಟ್ರೆ ಮತ್ತೊಬ್ಬರಿಗೆ ಕೊಟ್ರೆ ದೇವರು ನನಗೆ ಕೊಡ್ತಾರೆ. ಹಾಗಾದ್ರೆ ಈ ಥರ ತಗೊಂಡ್ಬಿಡ್ಬೇಡಿ. ಪಾಕೆಟ್ಗಳಿಂದ ಖರ್ಚು ಮಾಡೋದು ದೇವ್ರು ಕೊಟ್ಟರಂತ ಅಂದ್ಬಿಟ್ಟು ಈಗ ಹೊಸದಾಗಿ ವಿಶಾಲ್ ಮಾರ್ಟ್ ಓಪನ್ ಆಯ್ತಾರೆ, ನಾಳೆ ಎಲ್ಲರೂ ಖರ್ಚು ಮಾಡ್ಬಿಡ ಕೊಟ್ಟರಂತ ದೇವ್ರು. ಅದೇಳ್ತಿಲ್ಲ ನಾನು, ಅದೇಳ್ತಿಲ್ಲ. ಇಲ್ಲದವರಿಗೆ, ಅವಶ್ಯಕತೆ ಅಂತ ಕಂಡು ಬಂದವರಿಗೆ ಕೊಡದ ಹೊರತು ದೇವರನ್ನು ತುಂಬಿಸಲ್ಲ. ಇನ್ನು ಕೆಲವರು ಇದ್ದಾರೆ, ಗಮನಿಸ್ರಿ, ಕೇಳಿದವ್ರು ಕೊಡ್ಬೋದು ಅಂತ ಹೇಳಿದ್ರೆ ಪಾಸ್ಟ್ರು ಅಂದರೆ ಕೆಲವರು ಇದಕ್ಕಾಗಿ ಇರ್ತಾರೆ, ಬರೀ ಈಸ್ಕೊಳ್ಳೋದು ಮಾತ್ರ, ಕೊಡಲ್ಲ ಅವರು. ಅಂಥವ್ರ ಬದಿಗೆ ಎಚ್ಚರಿಕೆಯಿಂದಿರಿ, ಮೋಸ ಹೋಗ್ಬೇಡ್ರಿ. ಕಳೆದ ತಿಂಗಳಲ್ಲಿ ಕೂಡ ಸಹೋದರಿ ಬಂದು ಕೇಳಿದ್ರು, ಅವ್ರಿಗೆ ಒಂದು ಹಿಂದಿನ 3 ತಿಂಗಳಲ್ಲಿ ನಾನು ಹೆಲ್ಪ್ ಮಾಡಿದೆ. ಮತ್ತೆ ಬಂದು ಕೇಳಿದ್ರು, ಅವ್ರು ವಾಪಸ್ ಕೊಡದೆ, ಫಸ್ಟ್ ನನಗೆ 10,000 ಕೊಡಿ, ದಯವಿಟ್ಟು ನನಗೆ ಬೇಕೇ ಬೇಕು. ಸತ್ಯ ಹೇಳ್ತೀನಿ, ನನ್ನ ಹತ್ರ ಇಲ್ಲ ಅಂತ ಹೇಳಿ, ನನ್ನ ಹತ್ರ ಇರಲಿಲ್ಲ. ಅವ್ರು ಮತ್ತೆ ಕೇಳಿದ್ರು, ಯಾರ ಹತ್ರ ಈಸ್ಕೊಡಿ ಅಂತ. ನಾನು ನೇರವಾಗಿ ಹೇಳಿದೆ, ಇದ್ರನ್ನ ಕೊಟ್ಬಿಡ್ತೀನಿ, ನಾನು ಯಾರ ಹತ್ರನೂ ಈಸ್ಕೊಡಲ್ಲ. ನನ್ನ ಹತ್ರ ಕೊಟ್ಟಿದ್ದು ಹೋದ್ರೆ ದುಡ್ಡು ನೀವು ವಾಪಸ್ ಕೊಡಲಿಲ್ಲ, ನನ್ನ ದುಡ್ಡು ಹೋಯ್ತು, ಓಕೆ. ಬಟ್ ಮತ್ತೊಬ್ಬರ ಹತ್ರ ಈಸ್ಕೊಟ್ರೆ ನೀವು ಕೊಡಲಿಲ್ಲ ಅಂದರೂ ನಾನು ಅವ್ರ ತಲೆ ಕೊಡಬೇಕಾಗ್ತದೆ. ಇದನ್ನು ನೀವು ಅಭ್ಯಾಸ ಮಾಡಿ. ಯೇಸು ಸ್ವಾಮಿ ಹೇಳಿದ್ದೆ ಗೊತ್ತಾ? ನಿಮ್ಮಲ್ಲಿ 2 ಅಂಗಿ ಯಾವನಿಗಾದ್ರೂ ಇದ್ರೆ ಇಲ್ಲದವನಿಗೆ ಒಂದನ್ನು ಕೊಡಲಿ. ಅರ್ಥನೇ ಹೇಳಿದ್ದು. ಯಾರ ಹತ್ರ ಈಸ್ಕೊಡಿ ಅಂತ ಹೇಳಿದ್ದಾರೆ ಸ್ವಾಮಿ? ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ, ಈಸ್ಕೊಡ್ಬೇಡಿ, ಮಧ್ಯವರ್ತಿಯಾಗಿ ಸಿಕ್ಕಬೇಡಿ. ನಿಮ್ಮ ಹತ್ರ ಇದೆಯಾ ಕೊಡ್ರಿ. ಸ್ವಾರ್ಥತೆ ಇಲ್ಲದೆ ಒಂದು ವೇಳೆ ಬಂದರೆ ಸ್ತೋತ್ರ, ಬರದೇ ಇದ್ರೂ ಪರವಾಗಿಲ್ಲ, ತಗಪ್ಪ ನಿಮ್ಗೆ ಕಷ್ಟಕ್ಕೆ ಆ ಮನಸ್ಸು ಬಂದಲ್ಲಿ ಕೊಟ್ಬಿಡ್ರಿ. ಇಲ್ಲಿ ವಾಕ್ಯ ಹೇಳ್ತದೆ, ಸ್ವಾರ್ಥತೆ ನಿಮ್ಮಲ್ಲಿದ್ದರೆ ನಂಬಿಕೆ ಹೇಳ್ತದೆ, ಅದನ್ನು ತೆಗೆದುಹಾಕು. ಸ್ವಾರ್ಥತೆ ತೆಗೆದು ಬರೀ ಕ್ರಿಯೆಗಳಿಲ್ಲತಕ್ಕಂಥ ಪ್ರೀತಿ ಬೇಡ, ಕ್ರಿಯೆಗಳಿರ್ತಕ್ಕಂಥ ನಂಬಿಕೆ ಬೇಡ. ಅಲ್ಲಿ ಹೇಳ್ತದೆ 16ನೇ ವಚನ, ಆಹಾರವು ಇಲ್ಲದಿರುವಾಗ ನಿಮ್ಮಲ್ಲಿ ಒಬ್ಬನು ಅವರಿಗೆ ದೇಹಕ್ಕೆ ಬೇಕಾದನ್ನು ಕೊಡದೆ ಸಮಾಧಾನದಿಂದ ಹೋಗ್ರಿ. ಊಟ ಕೇಳೋರಿಗೆ ಏನು ಹೇಳಬೇಕು? ಊಟ ಕೊಡ್ಬೇಕೆ ಹೊರತು, ಊಟ ಸಿಕ್ಕುತ್ತೆ, ಧೈರ್ಯವಾಗಿರು. ಕ್ರಿಸ್ಮಸ್ ಬರ್ತಾರೆ ಅನೇಕರು, ಹೊರಗಡೆ ಸ್ಟಾರ್ ಕಟ್ಟಿರ್ತಾರೆ, ಕ್ರಿಸ್ಮಸ್ ಏನೋ ಮಾಡ್ರ ಅಂತ ಬಂದ್ರೆ ಹೋಗು ನಿನಗೆಲ್ಲ ಇದು ನಮ್ಮ ನೆಂಟರು ಜಾಸ್ತಿ ಆಗ್ಬಿಟ್ರೆ ಅಟ್ಬಿಡ್ತಾರೆ. ನಾವು ತವಕ ಇರಬೇಕು, ನಾನು ಸ್ವಾರ್ಥತೆ ಉಳ್ಳವನಾಗಿದ್ದೀನ, ನಾವು ಹೇಗಾದರೂ ನನ್ನ ಪ್ರೀತಿಯನ್ನು, ನನ್ನ ನಂಬಿಕೆಯನ್ನು ಹೆಚ್ಚಿಸ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ನಾನು 2 ವಿಚಾರ ಹೇಳ್ತೇನೆ, ಗಮನಿಸ್ರಿ. ನಿನ್ನ ನಂಬಿಕೆಯನ್ನು ಏಕಾಗಿಯಾಗಿ ಹೋರಾಡಬಾರ್ದು, ಹಾಗೆ ನನ್ನ ನಂಬಿಕೆಯನ್ನು ಮತ್ತೊಬ್ಬರು ನಿನ್ನನ್ನು ಬಲಪಡಿಸಬೇಕು. 2ನೇದಾಗಿ ನಿನ್ನ ನಂಬಿಕೆಯಲ್ಲಿ ಬಲ ಹೊಂದಬೇಕಾ? ಆ ನಂಬಿಕೆ ಕ್ರಿಯೆ ರೂಪದಲ್ಲಿ ಇರಬೇಕು ಅಂದರೆ ಆ ನಂಬಿಕೆ ಹೇಳ್ಕೊಡುವಂಥ 3 ಕಾರ್ಯಗಳನ್ನು ನೀನು ಬಿಡಲಿಕ್ಕೆ ಪ್ರಯತ್ನ ಮಾಡು. ನಿನ್ನ ನಂಬಿಕೆ ಏನಾಗುತ್ತೆ? ಬಲ ಹೊಂದುತ್ತೆ. ಆಮೇಲೆ ಮೊದಲನಾಗಿ ಕ್ಷಮಿಸುವಂಥ ಗುಣ. ನಿನ್ನಲ್ಲಿ ಕ್ಷಮಿಸುವಂಥ ಗುಣ ಇದ್ದರೆ ನಿನ್ನ ನಂಬಿಕೆ ಬಲ ಹೊಂದುತ್ತೆ. ನಾವು ಯಾವುದೇ ವಿಷಯ ಆಗಲಿ ನಾವು ಬಲಪಡಿಸಬೇಕು ಅಂತ ಹೇಳಿದ್ರೆ ಅದು ಹೇಳುವಂಥ ಕಾರ್ಯಗಳನ್ನು ಮಾಡಿದ್ರೆ ಮಾತ್ರ ಬಲ ಹೊಂದುತ್ತೆ. ಈಗ ಶಾರೀರಿಕವಾದ ಕಾರ್ಯಗಳು ಬಲ ಹೊಂದಬೇಕು. ಶಾರೀರಿಕವಾದ ಕಾರ್ಯಗಳು ಇಷ್ಟಪಡುತ್ತೆ. ಆ ಬಟ್ಟೆನೇ ಬೇಕಿತ್ತು ನನಗೆ, ಈ ಡಿಸೈನ್ ನೋಡ್ಕೊಂಡ್ಬಂದೆ, ಅದೇ ಬಟ್ಟೆ ಬೇಕಿತ್ತು ಅಂತ ಕೊಡಿಸಿದಾಗ ನನ್ನ ಬಾಡಿ, ನನ್ನ ಶರೀರ ಹೆಚ್ಚುಗೊಳ್ಳುತ್ತೆ, ಅಹಂಕಾರ ಹೆಚ್ಚಾಗುತ್ತೆ. ಇನ್ನು ನಾನು ಬೇಕಂತ ಪಡ್ಕೋತೀನಿ ಅಂತೇಳಿ ಆತ್ಮವನ್ನು ನೋಯಿಸಿ ದೇಹ ಹೆಚ್ಚುಕೊಳ್ಳುತ್ತೆ. ಅದೇ ಥರ ನಮ್ಮ ನಂಬಿಕೆ ಕೇಳುತ್ತೆ, ನೀನು ಕ್ಷಮಿಸ್ಬಿಡು ಮಗನೇ ಅಂತ ಹೇಳಿದಾಗ, ಮಗಳೇ ಕ್ಷಮಿಸ್ಬಿಡು ಅಂತ ಹೇಳಿದಾಗ ಆ ನಂಬಿಕೆ ಏನಾಗುತ್ತೆ ಗೊತ್ತಾ? ಬಲ ಹೊಂದುತ್ತೆ.
ಆಮೇಲೆ ಆ ನಂಬಿಕೆ ಇನ್ನೂ ಮಾತಾಡುತ್ತೆ, ಇನ್ನೂ ಜಾಸ್ತಿ ಮಾತಾಡುತ್ತೆ. ಕೆಲವರಿಗೆ ಮನಸಾಕ್ಷಿ ಅನ್ನೋದು ಸತ್ತೋಗಿರ್ತದೆ. ಒಬ್ಬ ಸಹೋದರಿ ಹೇಳಿದ್ರು ನನಗೆ, ನಮ್ಮ ವಿಶ್ವಾಸ ಸಿಂಧು ಸಿಸ್ಟರ್ ಹತ್ರ ಹೇಳ್ತಾ ಇದ್ರು ಏನಂತ, ನಾನು ಒಬ್ಬ ವ್ಯಕ್ತಿಯಿಂದ ಮೊನ್ನೆ ಕಂತು ಕೊಡಕ್ಕೆ ಬಂದಿರೋದು, ಸಾಲ ಹಣ ಕೊಡಕ್ಕೆ ಬಂದಿರೋದು, ಈಸ್ಕೊಂಡು ಬುಕ್ಕಲ್ಲಿ ಇಟ್ಬಿಟ್ಟೆ, ಎಕ್ಸ್ಟ್ರಾ ಇತ್ತು. ರಾತ್ರಿ ಎಲ್ಲ ನನಗೊಂದು ಹೋರಾಟ, ನಾನು ತಗೊಂಡಿಲ್ವಲ್ಲ, ಬುಕ್ಕಲ್ಲಿ ಇಟ್ಟಿದ್ದಾನೆ ಅಂದರು. ಪರಿಶುದ್ಧಾತ್ಮ ಹೇಳ್ತಿದ್ದಾರೆ, ಇಲ್ಲ ಆದ್ರೂ ಅಲ್ಲಿ ಇಡಬೇಡ, ಮತ್ತೆ ವಾಪಸ್ ಕೊಡು. ಆಮೇಲೆ ಪರಿಶುದ್ಧಾತ್ಮ ಮಾಡುತ್ತೆ ಕಾರ್ಯ ಇದು. ನಾನು ಸಂತೋಷಪಟ್ಟೆ, ಪರಿಶುದ್ಧಾತ್ಮ ಅವಳು ಹೆಚ್ಚುತ್ತಿದ್ದಾರೆ. ಒಂದು ಸಣ್ಣ ತಪ್ಪು ಮಾಡಿಯೂ ನಿಮ್ಮ ಮನಸ್ಸು ಚುಚ್ಚುತ್ತಿದೆ ಅಂದರೆ ನೀವು ಸಂತೋಷ ಪಡಿ, ನಿಮ್ಮೊಳಗೆ ಪರಿಶುದ್ಧಾತ್ಮ ಬಹಳ ಸಂತೋಷವಾಗಿದ್ದಾರೆ. ತಪ್ಪು ಮಾಡಿಯೂ ನನಗೆ ಗೊತ್ತಿಲ್ಲ ಅಂತೇಳಿ ತಿರುಗಾಡ್ತಿದ್ರೆ ಸತ್ತು ಹೋಗ್ತಾ ಇದ್ದೀನಿ. ನಾವು ಒಳಗಿನ ಆತ್ಮ, ನಿನ್ನ ಮನಸ್ಸಾಕ್ಷಿ ಸತ್ತು ಹೋಗ್ತಾ ಇದೆ. ತಪ್ಪನ್ನು ಗ್ರಹಿಸುವಂಥ, ಅದುವೇ ಸ್ವಾರ್ಥತೆಯನ್ನು ಬಿಟ್ಟು ಬಿಡುವಂಥದ್ದು ನಂಬಿಕೆ ನಮ್ಮಲ್ಲಿ ಎಚ್ಚರಿಸುವಂಥ ಕಾರ್ಯ. ಅಲ್ಲೆಲೂಯಾ. ನಾನು ಅದಷ್ಟು ಬೇಗ ಮುಗಿಸ್ಲಿಕ್ಕೆ ಹೋಗ್ತೀನಿ, ಗಮನಿಸಲಿ. ಹಾಗಿದ್ರೆ 3 ಕಾರ್ಯವನ್ನು ನಾವು ಮಾಡಬೇಕಾಗಿದ್ದು ಕ್ಷಮಿಸುವ ಆತ್ಮ. ಅದರ ಬರೆದುಕೊಳ್ಳಿ, ನಮ್ಮಲ್ಲಿ ಯಾವ ಆತ್ಮ ಕಾರ್ಯ ಮಾಡಬೇಕು? ಕ್ಷಮಿಸುವ ಆತ್ಮ. ಪಕ್ಷಪಾತವಿಲ್ಲದಂಥ ಪ್ರೀತಿ. ಎರಡನೇದಾಗಿ ನಾವು ಈ ಭಾಷೆ ಈ ರೀತಿ ಹೇಳೋದು, ಪಕ್ಷಪಾತವಿಲ್ಲದಂಥ ಪ್ರೀತಿ ಅಂತ ಪ್ರೀತಿಯನ್ನು ನಾವು ತೋರಿಸಲಿಕ್ಕೆ ಮನಸ್ಸು ಮಾಡಿ. 3ನೇದಾಗಿ ಸ್ವಾರ್ಥತೆ ಇಲ್ಲದೆ ಇರುವಂಥ ಕಾರ್ಯಗಳು ನಮ್ಮನ್ನು ಬಿಟ್ಟು ಹೋಗಬೇಕು. ಸ್ವಾರ್ಥವಿಲ್ಲದಂಥ ಕಾರ್ಯ ಅದು ಇನ್ನು ಹೇಳ್ಬೇಕಾದ್ರೆ ನಿಸ್ವಾರ್ಥ ಕಾರ್ಯಗಳು. ಆಮೇಲೆ ನಿಸ್ವಾರ್ಥ ಅಂದರೆ ಸ್ವಾರ್ಥವಿಲ್ಲ, ನಿಸ್ವಾರ್ಥಿಯಾಗಿ ನಾನು ಬದುಕಬೇಕು. ಈ ರೀತಿ ನಾವು ಬದುಕಿದ್ರೆ ಏನಿರುತ್ತೋ ಇಲ್ವೋ ನಿಮಗೆ ನೆಮ್ಮದಿ ಕೊರತೆ ಇರೋಲ್ಲ, ನಿಮ್ಗೆ ಸಂತೋಷಕ್ಕೆ ಕೊರತೆ ಇರಲ್ಲ, ಎಲ್ಲದರಲ್ಲೂ ನೀವು ಸುಖವಾಗಿರ್ತಾರೆ. ನೀವು ಆ ನಂಬಿಕೆ ಬೈಬಲ್ ಹೇಳ್ತಾರೆ, ನನ್ನವನಾಗಿರುವ ನೀತಿವಂತನು. ಆ ನಂಬಿಕೆಯನ್ನು ಬದುಕೋದು ಹೆಂಗೆ ಗೊತ್ತಾ? ಈ 3 ಕಾರ್ಯ ಬಿಟ್ಬಿಟ್ರೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಈ 3 ಕಾರ್ಯಗಳು ಬಿಟ್ಟರೆ ಆ ನಂಬಿಕೆಯನ್ನು ನೀವು ಸುಖವಾಗಿ ಬದುಕ್ತಿ ಅಂತ ಬೈಬಲ್ ಹೇಳುತ್ತೆ. ಆಮೇಲೆ ಕಡೆಯದಾಗಿ ನಾನು ಹೇಳಿ ಮುಗಿಸ್ತೀನಿ, ಗಮನಿಸ್ರಿ. ಈ ಒಂದು ಸ್ಟೇಟ್ಮೆಂಟ್ ನೀವು ಚೆನ್ನಾಗಿ ತಿಳ್ಕೊಳ್ರಿ. ನಿಮ್ಮ ನಂಬಿಕೆಯನ್ನು, ಇದು ಎಚ್ಚರಿಕೆ ಮಾತಾಗಿ ತೆಗೆದುಕೊಳ್ರಿ. ನಿಮ್ಮ ನಂಬಿಕೆಯಲ್ಲಿ ನಿಮಗೆ ಆಧಾರವಾಗಿರುವವರಿಗೋಸ್ಕರ ದೇವರಿಗೆ ಸ್ತೋತ್ರ ಮಾಡಿ. ನಿಮ್ಮ ನಂಬಿಕೆಯಲ್ಲಿ ಆಧಾರ ಕೆಲವರು ಇರ್ತಾರೆ. ಕೆಲವ್ರಿಗೆ ಇದ್ದಾರೆ, ಏನಾದ್ರು ನೋವಾದರೆ, ಏನಾದ್ರು ಸಮಸ್ಯೆ ಆದರೆ ತಕ್ಷಣ ಕೆಲವು ಬ್ರದರ್ಸ್ಗಳನ್ನ ನೆನಪು ಮಾಡ್ಕೊತೀರಿ, ಆ ಬ್ರದರ್ಸ್ಗೆ ಕಾಲ್ ಮಾಡ್ತೀವಿ. ಇನ್ನು ಕೆಲವು ಸಹೋದರಿಯರನ್ನ ನೆನಪು ಮಾಡ್ಕೊಂಡು ಕಾಲ್ ಮಾಡ್ತೀವಿ. ಇನ್ನು ಕೆಲವು ಪಾಸ್ಟರ್ನ ನೆನಪು ಮಾಡ್ಕೊಂಡು ಕಾಲ್ ಮಾಡ್ತೀವಿ. ಕೆಲವು ಸಿಸ್ಟರ್ನ ನೆನಪು ಮಾಡ್ಕೊಂಡು ಕಾಲ್ ಮಾಡ್ತೀವಿ. ವೆರಿ ಗುಡ್. ಇಂಥ ನಂಬಿಕೆಯನ್ನು ಬಲಪಡಿಸುವಂತಹ ಕಾಂಟ್ಯಾಕ್ಟ್ ಸಹೋದರಿ ಇರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡಿ. ಆಮೇಲೆ 2ನೇದಾಗಿ ನಿಮ್ಮ ನಂಬಿಕೆಯನ್ನು ಅಲುಗಾಡಿಸುವಂತಹ ಸನ್ನಿವೇಶಗಳಲ್ಲಿ ಹಾದು ಹೋಗುವಾಗ ನಿಮ್ಮನ್ನು ಮೋಸಗೊಳಿಸುವಂಥ ಜನರು, ನೀವು ನಂಬಿಕೆಯಲ್ಲಿ ಅಲ್ಲಾಡ್ತಿದ್ದೀರಿ. ಚರ್ಚ್ಗೆ ತಪ್ಪದೆ ಬಂದರೆ ದೇವ್ರು ಚೆನ್ನಾಗಿರ್ತಾರೆ ಅಂದೆ. ಇವತ್ತು ನೋಡಿದ್ರೆ ಗಾಡೀಲಿ ಹೋಗ್ತಾಗ ನಮ್ಮ ಸಾಗರು ಕಳೆದ ವಾರದಿಂದ ಅದೇ ಹೇಳಿದ್ರು. ಮೊನ್ನೆ ಗಾಡೀಲಿ ಹೋಗ್ತಿದ್ರು, ಸ್ಕಿಡ್ ಆಯಿತು, ಕಾಲು ಏಟಾಗುತ್ತೆ. ಅವನು ಬರ್ತಾನೆ ಯಾರ ಹತ್ರ? ವಿಜಯ್ ಹತ್ರ. ಗಾಡೀಲಿ ಹೋಯ್ತಿದ್ದಿ, ಇಷ್ಟು 8 ತಿಂಗಳಿಂದ ನೇಮೆ ಚರ್ಚ್ಗೆ ಬರ್ತಾನಿಲ್ಲ. ಹೋದ ವಾರ ತಾನೇ ಚರ್ಚ್ಗೆ ಹೋಗಿದ್ದಿ, ಗಾಡಿ ಸ್ಕಿಡ್ ಆಯಿತು, ಬಿದ್ದು. ಈಗ ವಿಜಯ್ ಏನಾಗಬೇಕು? ಹೌದಾ, ಚರ್ಚ್ಗೆ ಹೋದ್ರೆ ಯಾಕೆ ಹೇಗಾಯಿತು? ಚರ್ಚ್ಗೆ ಹೋದ್ರೆ ಕಾಯ್ಬೇಕು ತಾನೆ ದೇವರು ಅಂದರೆ ಅವನ ನಂಬಿಕೆಯಿಂದ ಮೊದಲೇ ಅಲ್ಲಾಡ್ತಿತ್ತು ಅವನ ನಂಬಿಕೆ, ಈಗ ಬಿದ್ದೆ ಹೋಯ್ತು. ಹಲ್ಲೆಲೂಯಾ. ಏನ್ ಹೇಳ್ಬೋದು ಅಲ್ಲಿ? ಸದ್ಯ ತಲೆಗೆಟ್ಟಾಗಿಲ್ಲ, ಸುಮ್ಮನಿರು, ದೇವ್ರ ಸ್ತೋತ್ರ. ಕಾಲಿಗೆ ತಾನೇ ಒಂಚೂರು ಏಟಾಯ್ತು, ತಲೆಗೆಟ್ಟಾಗಿದ್ರೆ ಹೆಲ್ಮೆಟ್ ಗಿಲ್ಮೆಟ್ ಹಾಕಿದ್ರು ಬಿದ್ದು ಏನೂ ತೊಂದರೆ ಆಗಿಲ್ಲ, ದೇವರು ಕಾಪಾಡಿದ್ದಾರೆ. ಇಂಥ ಮಾತುಗಳನ್ನ ಹೇಳುವಂಥವರು ನಮಗಿರಬೇಕೇ ಹೊರತು ನಂಬಿಕೆಯಲ್ಲಿ ಕುಗ್ಗಿಸುವಂಥ, ಅಲುಗಾಡುವಂಥ ಸಂದರ್ಭದಲ್ಲಿ ನಮ್ಮನ್ನು ಮೋಸಗೊಳಿಸುವಂಥ ವ್ಯಕ್ತಿಗಳ ಕುರಿತು ಎಚ್ಚರಿಕೆಯಾಗಿದೆ. ಮೊದಲನಾಗಿ ನಮ್ಮ ನಂಬಿಕೆಗೆ ಬಲಪಡಿಸುವಂತಹ, ನಮ್ಮ ನಂಬಿಕೆಗೆ ಅನುಕೂಲವಾಗಿರುವಂತಹ ಸಹೋದರಿ ಇದ್ದರೆ ಅಂಥವ್ರಿಗಾಗಿ ದೇವರಿಗೆ ಸ್ತೋತ್ರ ಮಾಡಿರಿ. ನಂಬಿಕೆ ಅಲುಗಾಡುವಂಥ ಸಂದರ್ಭದಲ್ಲಿ ನಮ್ಮನ್ನು ಮೋಸಗೊಳಿಸುವಂಥ ವ್ಯಕ್ತಿಗಳಿಗೋಸ್ಕರ ಎಚ್ಚರಿಕೆಯಾಗಿದೆ, ಅವರ ವಿಷಯದ ಎಚ್ಚರಿಕೆಯಾಗಿದೆ. ಕಡೆಯದಾಗಿ ಒಂದು ವಚನ, 2 ಕೊರಿಂಥದವರಿಗೆ ಬರೆದ ಪತ್ರಿಕೆ, ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಕೊರಿಂಥ, ಅದರ 1ನೇ ಅಧ್ಯಾಯ, ಪೇಜ್ ನಂಬರ್ 218, ಹೊಸ ಒಡಂಬಡಿಕೆಯಲ್ಲಿ ಪೇಜ್ ನಂಬರ್ 218. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ, ಅದರ 24ನೇ ವಚನವನ್ನು ಓದಿ. ಪೌಲನು ಕೊರಿಂಥ ಸಭೆ ಜನರಿಗೆ ಹೇಳುವಂಥ ಮಾತು, ಇದರ ಮನೇಲಿ ಹೋಗಿ ಧ್ಯಾನಿಸಿ. ಈ ವಚನ ತುಂಬ ಚೆನ್ನಾಗಿದೆ, ಇದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ತುಂಬ ಹೊತ್ತು ಬೇಕು ನನಗೆ, ಆದರೆ ಇಷ್ಟಕ್ಕೆ ನಾನು ಮುಗಿಸ್ತೀನಿ. ಇದರ ಮನೇಲಿ ಹೋಗಿ ಧ್ಯಾನ ಮಾಡಿ. ಏನಂತ? ನಾವು ನಂಬಿಕೆಯ ವಿಷಯದಲ್ಲಿಯೂ ನಿಮ್ಮ ಮೇಲೆ ದೊರೆತನ ಮಾಡುವರೆಂದು ನನ್ನ ತಾತ್ಪರ್ಯ ಅಲ್ಲ. ನಂಬಿಕೆ ವಿಷಯದಲ್ಲಿ ನಿಮ್ಮ ಮೇಲೆ ದೊರೆತನ ಮಾಡ್ತಿದ್ದೇನೆ ಅನಿಸ್ಕೊಬೇಡ್ರಿ, ಅಧಿಕಾರ ಚಲಾಯಿಸ್ತೀನಿ ಅಂತ ಅನಿಸ್ಕೊಳ್ಬೇಡ್ರಿ. ಏನ್ ಮಾಡ್ತಿದ್ದೀನಿ? ನಿಮ್ಮ ಸಂತೋಷಕ್ಕೆ ನಾವು ಸಹಾಯಕರಾಗಿದ್ದೇವೆ.
ಈ ನಂಬಿಕೆಯಲ್ಲಿ ಕುಗ್ಗೋದ್ರೆ ನೀವು ನಂಬಿಕೆ ಸಂತೋಷ ಕಳೆದೋಗುತ್ತೆ. ಅದಕ್ಕೋಸ್ಕರ ನಂಬಿಕೆಯನ್ನು ಬಲಪಡಿಸುವಂಥ ಕಾರ್ಯಗಳನ್ನು ಇರುವುದರಿಂದ ನೀವು ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ತೀರಿ. ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ತೀರಿ. ಅದು ಕೇಳ್ತದೆ. ಆದ್ರಿಂದ ನಂಬಿಕೆಯ ವಿಷಯದಲ್ಲಿ ನೀವು ದೃಢ ನಿಂತಿದ್ದೀರಿ. ಯಾರು? ಕೊರಿಂಥ ಸಭೆಯವರು ಪೌಲನು ಸಹಾಯ ಮಾಡ್ತಿರೋದ್ರಿಂದ ನಂಬಿಕೆಯಲ್ಲಿ ದೃಢವಾಗಿ ನಿಂತಿದ್ರಂತೆ. ಇವತ್ತು ನಿಮ್ಮ ನನ್ನ ಕಾಂಟ್ಯಾಕ್ಟ್ ಇರ್ತಕ್ಕಂಥ ಜನ ಹೇಳಬೇಕು, ನಿಮ್ಮ ಮಾತುಗಳಿಂದ ನಾನು ನಂಬಿಕೆಯಲ್ಲಿ ದೃಢವಾಗಿ ನಿಂತಿದ್ದೇನೆ. ನಿಮ್ಮ ಕಾಂಟ್ಯಾಕ್ಟಿಂದ ಏನು ಮಾಡಿದ್ದೀನಿ? ನಾನು ನಂಬಿಕೆಯಲ್ಲಿ ದೃಢವಾಗಿದ್ದೀನಿ. ಯಾಕಾದ್ರೂ ಸಂಭವಿಸ್ಬಿಟ್ಟು ಅನ್ನೋ ಥರ ದಯಮಾಡಿ ಯಾರು ಕೂಡ ನಂಬಿಕೆಯಲ್ಲಿ ಕುಗ್ಗಿಸುವಂಥ ಮಾತುಗಳನ್ನ ಆಡಬೇಡ್ರಿ. ಒಂದು ವೇಳೆ ಅಂತ ಆವೇಶ ಬರ್ತದ, ದಯಮಾಡಿ ಮೌನವಾಗಿರ್ಬೇಡ್ರಿ. ಆದಷ್ಟು ನಿಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳಿಕ್ಕೆ ಏಕಾಂಗಿಯಾಗಿ ಹೋರಾಡಬೇಡ್ರಿ. ಮತ್ತೊಬ್ಬರ ಸಹಾಯ ಹೊಂದ್ಕೊಳ್ರಿ. ಯೇಸು ಕ್ರಿಸ್ತನು ತನ್ನ ಶಿಷ್ಯರ ನಂಬಿಕೆಯನ್ನು ಬಲಪಡಿಸಿದಂತೆ, ಪೌಲನು ಕೊರಿಂಥ ಸಭೆಯವರ ನಂಬಿಕೆಯನ್ನು ಬಲಪಡಿಸಿದಂತೆ ನೀವು ಬಲಪಡಿಸೋದಾದರೆ ಆ ನಂಬಿಕೆ ನಿಮಗೆ ಬೋಧಿಸ್ತಾ ಹೋಗುತ್ತೆ. ಈ 3 ಕಾರ್ಯವನ್ನು ಬಿಟ್ಟುಕೊಂಡು ಮಗನೇ ಒಂದೊಂದಾಗಿ ಹೇಳಿ. ಮೊದಲನೇದು ಯಾವ್ದಿರಬೇಕು? ಕ್ಷಮಿಸುವಂತೆ. ಎರಡನೇದಾಗಿ ಪಕ್ಷಪಾತವಿಲ್ಲದೆ ಇರುತ್ತೆ. ಮೂರನೇದು ಸ್ವಾರ್ಥವಿಲ್ಲದೆ ಇರುತ್ತೆ. ನಿಸ್ವಾರ್ಥ ಪ್ರೀತಿ, ನಿಸ್ವಾರ್ಥವಾದ ಕಾರ್ಯಗಳು ನಮ್ಮಲ್ಲಿರಬೇಕು. ಈ ಕಾರ್ಯಗಳ ಬದುಕಾದರೆ ನಿಜವಾಗಿಯೂ ನೀವು ನಂಬಿಕೆಯಲ್ಲಿ ಬಲವಂತರಾಗಿರ್ತೀವಿ. ಆಮೇಲೆ ಕರ್ತನ ವಾಕ್ಯದ ಮೂಲಕ ನಿಮ್ಮೆಲ್ಲರೂ